ಚಳಿಗಾಲದ ಒಂದು ಬೆಳಗ್ಗೆ ರಾಜ ಅಕ್ಬರ್ ಮತ್ತು ಬಿರ್ಬಲ್ ಅರಮನೆಯ ಬಳಿಯ ಸರೋವರದ ಕಡೆ ನಡೆದು ಹೋಗುತ್ತಿದ್ದರು. ಗಾಳಿ ತುಂಬಾ ಚಳಿ. ನೀರು ಹಿಮದಂತೆ ತಣ್ಣಗೆ ಇತ್ತು. ಅಕ್ಬರ್ ತನ್ನ ಬೆರಳನ್ನು ನೀರಿಗೆ ಮುಳುಗಿಸಿ ತಕ್ಷಣವೇ ಹೊರತೆಗೆದನು. ಈ ನೀರಿನಲ್ಲಿ ಯಾರಾದರೂ ಸಂಪೂರ್ಣ ರಾತ್ರಿ ನಿಂತರೆ 1000 ಚಿನ್ನದ ನಾಣ್ಯ ಕೊಡುತ್ತೇನೆ ಎಂದನು ರಾಜ. ಬಿರ್ಬಲ್ ಸಣ್ಣ ನಗೆ ಮಾಡಿದನು. ಬಿರ್ಬಲ್ ನಗರದಲ್ಲಿ ಹುಡುಕಿದನು. ಕೊನೆಗೆ ಒಬ್ಬ ಬಡವನಿಗೆ ಸವಾಲು ಹೇಳಿದನು. ಬಡವನು ತನ್ನ ಕುಟುಂಬದ ಹಿತಕ್ಕಾಗಿ ಸವಾಲು ಸ್ವೀಕರಿಸಿದನು. ರಾತ್ರಿ ತುಂಬಾ ಚಳಿ. ಬಡವನು ಸರೋವರದಲ್ಲಿ ನಿಂತಿದ್ದನು. ದೂರದಲ್ಲಿ ಒಂದು ದೀಪ ಹೊಳೆಯುತ್ತಿತ್ತು. ಅವನು ಆ ದೀಪವನ್ನು ನೋಡುತ್ತಲೇ ರಾತ್ರಿಯನ್ನೆಲ್ಲ ಕಳೆಯುತ್ತಾನೆ. ಮುಂದಿನ ಬೆಳಗ್ಗೆ ಬಡವನನ್ನು ಅರಮನೆಗೆ ಕರೆತಂದರು. ಹೇಗೆ ಬದುಕಿದ್ದೆ ಎಂದು ಅಕ್ಬರ್ ಕೇಳಿದನು. ಬಡವನು ಹೇಳಿದನು, ದೂರದ ದೀಪವನ್ನು ನೋಡುತ್ತಾ ಮನಸ್ಸನ್ನು ಬದಲಿಸಿಕೊಂಡೆ. ಅಕ್ಬರ್ ಕೋಪಗೊಂಡನು. ಆ ದೀಪದ ಬಿಸಿಯಿಂದ ನೀನು ಉಳಿದೆಯೇ? ಆದ್ದರಿಂದ ಬಹುಮಾನ ಇಲ್ಲ ಎಂದು ಹೇಳಿದನು. ಬಡವನು ನಿರಾಶನಾದನು. ಮುಂದಿನ ದಿನ ಬಿರ್ಬಲ್ ಅರಮನೆಗೆ ಬಂದಿರಲಿಲ್ಲ. ರಾಜನು ಅವನ ಮನೆಯನ್ನು ಭೇಟಿ ಮಾಡಿದನು. ಅಲ್ಲಿ ವಿಚಿತ್ರ ದೃಶ್ಯ. ಬೆಂಕಿಯಿಂದ 5 ಅಡಿ ದೂರದಲ್ಲಿ ಕಿಟ್ಟಿ ಪಾತ್ರೆ ನೇತಾಡುತ್ತಿತ್ತು. ಎಷ್ಟು ದೂರದಲ್ಲಿ ಕಿಟ್ಟಿ ಬೇಯುತ್ತದೆಯೇ ಎಂದು ಅಕ್ಬರ್ ನಕ್ಕನು. ಬಿರ್ಬಲ್ ಉತ್ತರಿಸಿದನು, ದೂರದ ದೀಪ ಬಿಸಿಯಾದರೆ ಇದೂ ಕೂಡ ಬೇಯಬೇಕು ಮಹಾರಾಜ. ರಾಜನು ತನ್ನ ತಪ್ಪನ್ನು ಅರಿತುಕೊಂಡನು. ಅಕ್ಬರ್ ಬಡವನನ್ನು ಕರೆಸಿ 1000 ಚಿನ್ನದ ನಾಣ್ಯ ನೀಡಿದನು. ಬಡವನು ಸಂತೋಷದಿಂದ ಕಣ್ಣೀರು ಹಾಕಿದನು. ಈ ಕಥೆ ನಮ್ಗೆ ಏನೂ ಕಲಿಸುತ್ತದೆ? ಅಹಂಕಾರದಿಂದ ತಪ್ಪು ಮಾಡಬಾರದು. ತಪ್ಪನ್ನು ಒಪ್ಪಿಕೊಂಡು ಸರಿಪಡಿಸುವುದೇ ಮಹತ್ವ. ಇದು ಬಿರ್ಬಲ್ನ ಕಿಟ್ಟಿ ಕಥೆ.